ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಬಾ ಬಾ. ಇವಾಗ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಅಪ್ಪು ಸ್ಕೂಲ್ ಇದೆ ಗುಡ್ಶಪಡ್ ಅಂತ ಹೇಳ್ಬಿಟ್ಟು, ಅಲ್ಲಿ ಉಡುಪಿ ಊರಿಂದ ಆದರ್ಶ್ ಹಾಸ್ಪಿಟಲಿಂದ ಫ್ರೀ ಚೆಕಪ್ಪಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಏನು ಬೇಕು ಒಂದು 10 ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ನರ ಟೆಸ್ಟ್ ಮಾಡ್ತಾರೆ, ಹಾಗೆಯೇ ಮೂಳೆ ಟೆಸ್ಟು, BP ಚೆಕಪ್ ಮಾಡ್ತಾರೆ, ಹಾಗೆಯೇ ಬ್ಲಡ್ ಟೆಸ್ಟ್ ಏನೇನೋ ಇದೆ. ಅಲ್ಲಿ ಹೋದಾದ್ಮೇಲೆ ಏನು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ನಂಗೆ ಗೊತ್ತಿರೋದೇ ಸ್ವಲ್ಪ ಅಷ್ಟೇ ತಿಳ್ಕೊಂಡ್ಬಿಟ್ಟು ಹೊರಟಿದ್ದೀನಿ. ಏನಂತ ಹೇಳ್ಬಿಟ್ಟು ನೋಡ್ಬೇಕಲ್ಲ ಹೋದಾದ್ಮೇಲೆ. ಅಲ್ಲಿ ಹೋದ್ಮೇಲೆ ಏನು ಬೋರ್ಡ್ ಏನು ಹಾಕಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ಎಲ್ಲ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಟೋ ಬರ್ತಿದೆ. ಆಟೋಗೆ ಕರೆದಿದ್ದೀವಿ, ಕಾಲ್ ಮಾಡಿಬಿಟ್ಟು ಇವಾಗ ಬರ್ತಾ ಇದ್ದಾರೆ. ಸದ್ಯಕ್ಕೆ ಬಾಯ್. ಅಲ್ಲಿ ಹೋದ್ಮೇಲೆ ಮತ್ತೆ ನಾವು ಸಿಗ್ತೀವಿ. ಮೂಳೆ ಡಾಕ್ಟರ್ ಎಲ್ಲ ಬರ್ತಾ ಇದ್ದಾರೆ ಅಂತ ನೋಡೋಣ. ನಾವು ಮೂಳೆದೊಂದು ಟೆಸ್ಟ್ ಮಾಡಿಸ್. ಹೌದಲ್ವೇನಾ? ಏನೋ ಒಂಥರ ಗಾಳಿ ಬಂದಾದ್ಮೇಲೆ ನಮಗೆ ಏನದು ಮೂಳೆ ಡಾಕ್ಟರ್ ಬರ್ತಾ ಇದ್ದಾರೆ. ಅಲ್ಲಿ ಇವತ್ತು ನಾನು ಸ್ವಲ್ಪ ಕಾಲು ತೋರಿಸೋದಿದ್ದೆ. ಈಗ 2 ತಿಂಗಳ ಮೇಲಾಯಿತು ಕಾಲು ಆಕ್ಸಿಡೆಂಟ್ ಆಗಿಬಿಟ್ಟು. ಅದೇನೋ ಇನ್ನೂ ಸರಿನೇ ಹೋಗಿಲ್ಲ ನಂದು. ಅದಕ್ಕೋಸ್ಕರ ನೋಡೋಣ ಇವ್ರೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಂಡಿಯಲ್ಲಿ ನನಗೆ ಸ್ಪರ್ಶನೇ ಇಲ್ಲ ಇನ್ನು. ಅದೇನಕ್ಕಂತ ಗೊತ್ತಿಲ್ಲ. ಹಾಗೆ ಸೈಡೆಲ್ಲ ಸ್ವಲ್ಪ ಕಲ್ಕಲ್ಲಾದಂಗೆ ಆಗ್ಬಿಟ್ಟಿದೆ. ಅದನ್ನು ಕರಗಲಿಲ್ಲ ಆ ಥರದಲ್ಲಿ. ಹಂಗೆ 2 ತಿಂಗಳಿಂದ ಹಾಗೆ ನೋವು ತಿಂತಾ ಇದ್ದೀನಿ. ಮತ್ತು ಮಂಡಿ ಊರಕ್ಕೆ ಹೋದ್ರೆ ಒಂಥರ ಕರೆಂಟ್ ಹೊಡೆದಂಗೆ ಆಗುತ್ತೆ, ಚುಚ್ಚಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಇವತ್ತು ತೋರ್ಸೋಣ ಅಂತ ಹೇಳ್ಬಿಟ್ಟಿದ್ದೀನಿ. ಏನು ಹೇಳ್ತಾರೆ ನೋಡಬೇಕು. ಯಾಕಂದರೆ ಎಲ್ಲ ಕಡೆ ಸ್ವಲ್ಪ ಕಡೆ ಎಲ್ಲ ತೋರಿಸಾಗಿದೆ, ಏನೂ ಇಲ್ಲ ಅಂತ ಇಲ್ಲ, ಹಾಗೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ, ನೋಡೋಣ ಇವತ್ತು ಇವ್ರು ಏನಾದ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಾನಲ್ಲಿ ಅವರು ನನಗೆ ಟೆಸ್ಟ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡ್ಕೊತೀನಿ. ಏನು ನಮ್ಮ ಸ್ಕೂಲ್ ಗುಡ್ಶಪಡ್, ನಾನು ಓದಿದ ಸ್ಕೂಲ್ ಇದು. ನನ್ನ ಸ್ಕೂಲ್ ಲಾಗ್ ಮಾಡ್ಬೇಕಂತ ಇದ್ದೀನಿ. ನಾನು ಮಾಡಲಿಲ್ಲ, ಇನ್ನು ಮಾಡಬೇಕು ನೆಕ್ಸ್ಟು. ಯಾಕಂದರೆ ಇವಾಗ ಸ್ಕೂಲ್ ಲೀವ್ ಇದೆಯಲ್ಲ. ನಮ್ಮ ಸರ್ ಹೇಳಿದರು, ಸುರೇಶ್ ಮಾಸ್ಟರ್ ಅಂತ ಹೇಳ್ಬಿಟ್ಟು, ಅವರಿದ್ದವಾಗ ನಾನು ಇಲ್ಲಿ ಲಾಗ್ ಮಾಡಂತ ಹೇಳಿದರು. ಪಾಪ ನನ್ನ ಫೇವ್ರೆಟ್ ಸರ್ ಸುರೇಶ್ ಸರ್ ಅಂತ ಹೇಳ್ಬಿಟ್ಟು, ಅವರಿದ್ದಾಗಲೇ ನಾನು ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ. ನಾವು ಓದಿದ ಸ್ಕೂಲ್ ಇದು. ತುಂಬ ಖುಷಿ. ನಮ್ಮ ಸ್ಕೂಲ್ ನಮ್ಮ ಹೆಮ್ಮೆ. ಇದೇ ಬೋರ್ಡ್ ಹಾಕಿದ್ದಾರೆ ಇವಾಗ. ಆದರ್ಶ ಹಾಸ್ಪಿಟಲ್ ಉಡುಪಿ ಅಂತ ಅವಾಗಲೇ ನಾನು ಹೇಳಿದ್ದೆ. ಫ್ರೀ ಚೆಕಪ್ ಇದೆ ಅಂತ. ನೋಡೋಣ ಬನ್ನಿ ಏನೇನು ಚೆಕಪ್ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಪಪ್ಪನ ಫ್ರೆಂಡ್ ಈ ಗುರುಜಿ ನನಗೆ ಗೊತ್ತಿದೆ. ನಮ್ಮ ಸಬಸ್ಟಿನ್ ಸರ್ ನಮಗೆ ಅವಾಗ ಕ್ಲಾಸ್ ತೊಗೊಳಕಂತ ಬರ್ತಾಯಿದ್ರು. ಸಬಸ್ಟಿನ್ ಸರ್ ಗುಡ್ಶಪಡಲ್ಲಿ. ಹಾಯ್ ಗಣಿ, ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್, ಡಿಗ್ರಿ ಕ್ಲಾಸ್ಮೇಟ್ ಇವನು. ಹಾಯ್, ಹೇಗಿದೆಯಾ? ಆರಾಮ? ಚರ್ಚ್ ಫಸ್ಟ್ ಈ ಚರ್ಚ್ ಬೇರೆ ರೀತಿಯೇ ಇತ್ತು ನಾವು ಓದೋ ಟೈಮಲ್ಲೇ. ಇವಾಗ ಹೊಸದಾಗಿ ಮಾಡಿರೋದಿದ್ದು ಚರ್ಚ್ ಇದು. ಆವಾಗ ನಾವೆಲ್ಲ ಸ್ಕೂಲ್ಗೆ ಬರೋ ಟೈಮಲ್ಲಿ ಇಲ್ಲಿ ಹಾಸ್ಪಿಟಲ್ ಇತ್ತು. ಫಸ್ಟ್ ಒನ್ ಇದು ಹಾಸ್ಪಿಟಲ್ ಇತ್ತು. ನನ್ನ ಫ್ರೆಂಡ್ ಮೋಹನ್ ಹಾಯ್. ಇಲ್ಲಿಂದ ಎಂಟ್ರೆನ್ಸ್ ನೋಡೋಣ ಒಳಗೆ ಹೇಗಿದೆ ಏನು ಸರಿಯಾಗಿ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕೂಡ ಕಾಣ್ತಾ ಇಲ್ಲ, ಎಲ್ಲಿದ್ದಾಳೋ ನೋಡಬೇಕು. ಸ್ಕೂಲಿಂದ ಎಂಟ್ರೆನ್ಸಲ್ಲೇ ಇವಾಗ ಸ್ಕೂಲ್ ಬೆಲ್ ಆದಮೇಲೆ ನಾವು ಬರೋ ಟೈಮಲ್ಲೇ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲ, ಸ್ಕೂಲಿಂದ ಒಂದು ಬ್ಲಾಗ್ ಮಾಡೋದಿದೆ, ಮಾಡ್ತೀನಿ. ಇನ್ನು ಮುಂದೆ ಮಾಡ್ಬೇಕಂತ ಇದ್ದೀನಿ, ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ಕೂಲ್ ಬಗ್ಗೆ ಮಾತಾಡೋದು ಬೇಡ. ಇವಾಗ ಗುರುಜಿ ಬಂದಿದ್ದಾರಂತೆ. ಇದು ಭಾಷಣ ನಡೀತಾ ಇದೆ. ನನ್ನ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಹುಡುಕ್ಬೇಕು ಒಳಗೆ. ಇವಾಗ ಇಲ್ಲೇ ಚೆಕಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಂಗಣಕ್ಕ ಅಂತ ಬರ್ತಿದ್ದಾಳೆ ನನ್ನ ಫ್ರೆಂಡ್, ಹೀರೋಯಿನ್. ಮುಗ ಮುಚ್ಕೊಂಡು ಬರ್ತಿದ್ದಾಳೆ ಡೋರಾಡಿ. ಇಲ್ಲಿ ಕಾಯ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾಳೆ ನನಗೆ. ಹಾಯ್ ಮಾಡ. ಮೂಳೆ ಡಾಕ್ಟ್ರಿಗೆ ಇಲ್ಲಿ ಮೆಡಿಸಿನ್ ಕೊಡ್ತಾ ಇದ್ದಾರಂತೆ, ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೇನೆ ಇನ್ನೆಲ್ಲ ಟೆಸ್ಟ್. ನಮ್ಗೆ ಗುಡ್ಶಪಡ್ ನೋಡೋಕ್ಕೆ ಒಂದು ಖುಷಿ. ನನ್ನ ಸ್ಕೂಲ್ ಅಲ್ಲ ಅದು, ನಮ್ಮ ಸ್ಕೂಲ್ ನಮ್ಮ ಹೆಮ್ಮೆ. ಎಲ್ಲಿದ್ದಾರೆ? ಅಯ್ಯೋ ನಮ್ಮ
ಕಾರ್ಯಕ್ರಮವನ್ನು ನಮ್ಮ ಮಾತೃಶ್ರೀ ಸಂಸ್ಥೆಯವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅದು ಭಗವಂತ ಸ್ವಾಮೀಜಿಯವರು ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚು ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಕಾರ್ಯಕ್ರಮ. ಇದು ಜನರಲ್ ಮೆಡಿಸಿನ್ ವಿಭಾಗ ಅಂತ ಹೇಳ್ಬಿಟ್ಟು ಜನರಲ್ ಮೆಡಿಸಿನ್ ವಿಭಾಗ ಡಾಕ್ಟರ್ ಚಂದ್ರಶೇಖರ್. ಇದೊಂದು ಇದಂದರೆ ಇಲ್ಲಿ ಇವಾಗ ನಾನೇ ಜನ ನೋಡಿ ಹೇಗಿದ್ದಾರೆ ಅಲ್ಲಿ ಎಲ್ಲ ಫ್ರೀ ಚೆಕಪ್ ಅಲ್ವಾ, ಅದಕ್ಕೆ ಸುಮಾರು ಜನ ಬಂದಿದ್ದಾರೆ. ಹಾಗೆಯೇ ಇಲ್ಲೇ ಇವಾಗ ಹಾಯ್ ಅಕ್ಕ, ನಮ್ಮಕ್ಕ ಇಲ್ಲಿ ಇವಾಗ ಎಲ್ಲಿದ್ದಾರೆ ಅವರು? ಹೌದಾ, ನನ್ನಲ್ಲಿ ನೋಡಿದೆ. ಅಮ್ಮ ಆರಾಮಿದ್ರಾ? ಹಾಂ ಆರಾಮ. ಇಲ್ಲ, ಬೆಂಗಳೂರಲ್ಲಿ ECG ಟೆಸ್ಟ್ ಮಾಡಿಸೋದು ಇಲ್ಲಿ ಪುರುಷರಿಗೆ ಮಾತ್ರ, ಲೇಡೀಸ್ಗೆ ತೋರಿಸ್ತೀನಿ ಬನ್ನಿ. ಜೆಂಟ್ಸ್ ಮಾತ್ರ ಇಲ್ಲಿ ಜನ ನೋಡಿ. ಅಕ್ಕ ಇಲ್ಲ ಆ ಕಡೆ ಹೋದ್ರೆ ಅನ್ಸುತ್ತಲ್ಲ. ಹಾಂ ಇದು ECG ಟೆಸ್ಟ್ ಇದನ್ನು ಕೂಡ ಫೀಮೇಲ್. ಜನ ನೋಡಿ ಎಷ್ಟಿದ್ದಾರೆ. ಫ್ರೀ ಚೆಕಪ್ ಎಲ್ಲ ಆಗುತ್ತೆ, ಸುಮಾರು ಜನ ಬಂದಿದ್ದಾರೆ. ನರರೋಗ ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇನೆ, ಜಾಸ್ತಿ ಇಲ್ಲ. ಪಾಪ ಶೀಲಕ್ಕ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತನಕ ಬಂದೆ ನೋಡೋಣ ಅಂತ ಹೇಳ್ಬಿಟ್ಟು. ಇವರೇ ನಮ್ಮ ಅಕ್ಕ, ಎಲ್ಲದಕ್ಕೂ ಒಂಥರ ಸಪೋರ್ಟ್ ಮಾಡ್ತಾ ಇರ್ತಾರೆ ನನಗಂತೂ ಅವ್ರ ಪಾಪ. ಚರ್ಮರೋಗ ವಿಭಾಗ. ಹೌದು ಹೌದು, ಆ ಕಡೆ ಫಸ್ಟ್ ಹೋಗ್ಬೋದಕ್ಕ. ಓ ಗೋಪಿಯಣ್ಣ ಆರಾಮಿದ್ರಣ್ಣ? ಹೌದಾ, ಆರಾಮಿದ್ದೀರಾ? ಊಟ ಇದೆಯಾ? ಆದ್ಮೇಲೆ ಎಲ್ಲರಿಗೂ ಊಟ, ಡಾಕ್ಟರ್ಗೆ ಪೇಷಂಟ್ಸ್ಗೆ ಎಲ್ಲರಿಗೂ ಊಟ. ಯಾವ ಇವೆಲ್ಲ ಇವರೇ ಗುರೂಜಿ ಭಾಷಣ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶುಗರ್ ಬೇಸ್ ಸ್ಪೆಷಲಿಸ್ಟ್. ಮೈ ತುಂಬ ಶುಗರ್ ಇದೆ, ನಿಮ್ಮ ಎದುರುಗಡೆ ಚಿಕನ್ ಇಷ್ಟೇನು, ಪಾಯಸ ಇಷ್ಟೇನು, ಬಿರಿಯಾನಿ ಏನು ತಿನ್ನೋ ಯೋಗ ಇಲ್ಲ. ಮೈ ತುಂಬ ಸೋರಿಯೋಸಿಸ್ ಇದ್ರೆ ನೀವು ಯಾವ ಬ್ರ್ಯಾಂಡೆಡ್ ಬಟ್ಟೆ, ಕಾಲು ಮಂಡಿ ನೋವಿದ್ರೆ ನೀವು ಯಾವ ಕಾರಕ್ಕೆ ಹೋಗ್ತೀವಿ. ಫಸ್ಟ್ ನಿಮ್ಮ ದೇಹ, ಆಮೇಲೆ ನಿಮ್ಮ ಪ್ರಾಣ, ಆಮೇಲೆ ಕಾಮನ್ ಸೆನ್ಸ್ ಬರಬೇಕು. ದಯಮಾಡಿ ಅಡುಗೆ ಎಣ್ಣೆನ ಮನೇಲಿ ಯೂಸ್ ಮಾಡಬೇಕು, ಕೊಬ್ಬರಿ ಎಣ್ಣೆ ಅಂಥದ್ದೆಲ್ಲ ಯೂಸ್ ಮಾಡಿ. ಕೊಡ್ತಾ ಇದೆ ಕಿಟ್ ಸಿಗಲ್ಲ, ಅಲ್ಲಿ ಮೇಲ್ ತೋರಿಸ್ತಾ ಇದ್ದಾರೆ, ಮೇಲ್ ತನಕನೂ ಇದ್ದಾರೆ ಎಲ್ಲ ಫುಲ್. ಅವಾಗ 7th ನಾವು ಮೇಲಿದ್ವಿ, ಆಗ ಮತ್ತು ಫಂಕ್ಷನ್ ಮಾಡಿದ್ರು ಅಲ್ಲಿ ಮೇಲೆ ಮಾಡ್ತಾಯಿದ್ರು. ಇಲ್ಲಿ ನಾನು ಇದು ಹೇಳೋಕ್ಕಲ್ಲ, ನನ್ನ ಬಾಯಿ ತುದಿಯಲ್ಲೇ ಇದೆ, ಹೇಳೋಣ ಅಂದು. ಯಾಕಂದ್ರೆ ನೆಕ್ಸ್ಟ್ ಸ್ಕೂಲ್ ಲಾಗ್ ಮಾಡೋ ಟೈಮಲ್ಲೇ ನಾನು ಹೇಳ್ತೀನಿ, ಇವಾಗ ಬೇಡ. ನಮ್ಮ ಹೀರೋಯಿನ್ ಎಲ್ಲಿಗೋ ಹೋಗಿ ಬರ್ತದಳಪ್ಪ, ಡಂಗಣಕ್ಕ 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 ಅಂತ ಬರ್ತದಳ. ಏ ಡಂಗಣಕ್ಕ, ಏ ಡಂಗಣಕ್ಕ.
ಅದ್ರ ಕೆಳಗೆ ಕ್ರೂಡ್ ಆಯಿಲ್ ಅಂತ ಬರ್ದಿರ್ತಾರೆ. ಎಣ್ಣೆ ಉಪಯೋಗಿಸೋದು ಒಂದ್ಸರಿ ನೋಡಿ. ಅದನ್ನಂತೂ ನಮ್ಮ ಹೋಟ್ಲಲ್ಲಿ ಅದನ್ನು ತಪ್ಪು. ಇಲ್ಲಿ ತಿಂಡಿಗೆ ಹೊಂಟಿತ್ತು ಬೆಳಗ್ಗೆ ಇಡ್ಲಿ ವಡ ಮತ್ತೇನೆ ಕೇಸರಿಬಾತ್, ಆಮೇಲೆ ಅದೇ ಇಡ್ಲಿ ವಡ ಕೇಸರಿಬಾತ್, ಮತ್ತು ಟೀಗೆ ಎಲ್ಲ ಇದೆ ಅನ್ಸುತ್ತಲ್ಲ, ಕಲ್ಲೋಡಲ್ಲಿ ಎಲ್ಲ ಕಾಣ್ತಾ ಇದೆ. ಟೀ ಇತ್ತು, ಕಾಫಿ ಇತ್ತು, ಎಲ್ಲ ಇತ್ತು. ಚೆನ್ನಾಗಿ ಮಾಡಿದ್ರು, ಪರವಾಗಿಲ್ಲ. ನಾನು ಬೆಳಗ್ಗೆ ಬಂದಿರಲಿಲ್ಲ, ಬೆಳಗ್ಗೆ ಬಂದಿದ್ರೆ ಹೊಡಿಬೋದಿತ್ತು. ನೋ ಕಾಮೆಂಟ್ಸ್. ಈಗೇನೋ ಊಟ ಇದೆ ಅಂತೆ, ನೋಡೋಣ ಏನು ಮಾಡಿಸಿದ್ದಾರೆ ಊಟ ಅಂತ ಹೇಳ್ಬಿಟ್ಟು. ಈ ಸಂಸ್ಥೆ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ಒಂಚೂರು ಹೇಳಿ ಆಯಿತಾ? ನೀವಿಬ್ಬರಲ್ಲಿ ಯಾರಾದರೂ ಹೇಳ್ಬೋದು, ಪರವಾಗಿಲ್ಲ. ಇದ್ರ ಬಗ್ಗೆ ಏನು ಗೊತ್ತಿದೆ ಅದನ್ನು ಹೇಳಿ, ಚೂರು ಜೋರಾಗಿ ಮಾತಾಡಿ. ಹಾಂ, ನಮ್ಮ ಸಂಸ್ಥೆ ಹೆಸರು ಉದ್ಘಾಟನಾ ಸಮಾರಂಭ ಅದನ್ನು ಒಂದೊಂದು ವ್ಯಕ್ತಿಗಳೆಲ್ಲ ಬಂದು ಮಾಡಿದ್ದಾರೆ. ಇದರಿಂದ ಮೆಡಿಕಲ್ ಹೆಲ್ತ್, ಫ್ರೀ ಹೆಲ್ತ್ ಅಂತ ನಾವು ತುಂಬ ಜನರು ಬಂದು ಸದುಪಯೋಗ ಪಡ್ಕೊಂಡಿದ್ದಾರೆ. ಮುಂದೆ ಇದರಿಂದ ನಾವು ತುಂಬ ಉಪಯೋಗ ಆಗಬೇಕಂತ, ಮುಂದೆ ಇನ್ನೂ ಜನರಿಗೆ ತುಂಬ ಉಪಯೋಗ ಆಗಬೇಕು. ಆಲ್ರೆಡಿ ನಮ್ಗೆ ಸುಮಾರು 4 ಕಡೆಗೆ ಹೆಲ್ತ್ ಕ್ಯಾಂಪಿಗೆ ಕೊಟ್ಟಿದ್ದಾರೆ. ಹೌದಾ? ಯಾವ್ಯಾವ ಕಡೆ ಕೊಟ್ಟಿದ್ದಾರೆ? ಹೆಜೆಯಲ್ಲಿ, ತೀರ್ಥಹಳ್ಳಿ, ಹೌದಾ? ನಮಗೆ ಕ್ಯಾಂಪ್ ಈ ಕಡೆ ಬಂದಿದ್ದು ಫಸ್ಟ್ ಟೈಮ್ ಅನ್ಸುತ್ತಲ್ಲ, ಬೇರೆ ಕಡೆ ಬಂದಿದ್ದು ಫಸ್ಟ್ ಟೈಮ್. ಓಪನಿಂಗ್ ಮಾಡಿದ್ದು. ಈಗ ಒಂದು ಸಂಸ್ಥೆ ಫಸ್ಟ್ ಓಪನಿಂಗ್ ಎಲ್ಲಾಗಿದ್ದು? ಇದೇ ಫಸ್ಟಾ? ಗ್ರೇಟ್. ಹಾಂ, ಓಪನಿಂಗಿಗೆ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಇಟ್ಕೊಂಡು ಮುಂದೆ ನಮಗೆ ಯಾವುದೇ ಕ್ಯಾಂಪ್ಗಳು ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ. ಉಡುಪಿ ಆದರ್ಶ ಹಾಸ್ಪಿಟಲಿಂದ ಮೇನ್ ಸರ್ಜನ್ಸ್ ಎಲ್ಲರೂ ಬಂದಿದ್ದಾರೆ. ಕ್ಯಾನ್ಸರ್ ಎಲ್ಲರೂ ಬಂದಿದ್ದಾರೆ, ಪರವಾಗಿಲ್ಲ. ಜನಗಳಿಗೂ ಸ್ವಲ್ಪ ಅನುಕೂಲ ಆಗತ್ತೆ ಈ ಥರ ಎಲ್ಲ ಮಾಡಿದ್ರೆ, ಆಮೇಲೆ ಮತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ. ಏನು ಬೆನಿಫಿಟ್ ಇದೆ ಅದು ನಾವು ತಲುಪಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಸ್ಥೆ ಮುಂದೆ ನಾವು ಒಳ್ಳೇದು ಮಾಡಬೇಕು ಅಂತ ನಮಗೆ ಹೆಜ್ಜೆ ಇಟ್ಟಿದ್ದೀವಿ. ಮುಂದೆ ಜನರ ಆಶೀರ್ವಾದದಿಂದ ನಾವು ಮುಂದೋಗೋಣ ಇಷ್ಟು ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಓಕೆ, ಬಾಯ್, ಥ್ಯಾಂಕ್ ಯು. ಊಟದ ಪಂಕ್ತಿನೇ ಮುಗೀತೆ, ಯಾಕಂದರೆ ನಾನು ಊಟ ಟೈಮಿಗೆ ನಾನು ಲಾಗ್ ಮಾಡಿಲ್ಲ, ಯಾಕಂದರೆ ಅಷ್ಟು ರಶ್ ಇತ್ತು. ಎಲ್ಲಿ ಮೊಬೈಲ್ ಹಿಡಿಯೋದು, ತಳ್ಳಿ 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 ಕೂರ್ತಾಯಿದ್ರು. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ವ್ಲಾಗ್. ಊಟ ಎಲ್ಲ ಚೆನ್ನಾಗಿತ್ತು. ನಮ್ಮ ಗೋಪಿಣ್ಣನ ಅಡುಗೆನೇ ಅಂತೆ. ಸಾಂಬಾರು, ರೈಸ್, ಪಲ್ಯ ತಡೀರಿ ತೋರಿಸ್ತೀನಿ. ಓ, ಇಲ್ಲಿ ಹುಳಿಕಟ್ಟು ರೈಸ್ ಇದೆ, ಹಾಗೆ ಮಜ್ಜಿಗೆ ಇದೆ. ತಗೊಂಡ ಸುಮ್ಮನೆ ಇಲ್ಲಿ ವೈಟ್ ರೈಸ್ ಇದೆ ಮತ್ತು ಹುಳಿಕಟ್ಟು ಹಾಕ್ತಾಯಿದ್ದಾರೆ, ಹಾಗೆ ಏನದು ಮಜ್ಜಿಗೆ ಹಾಕ್ತಾಯಿದ್ದಾರೆ. ಇಲ್ಲಿ ಊಟ ಅವಾಗ ಫುಲ್ಲಾಗಿತ್ತು, ರಶ್ ಇತ್ತು. ನನಗಂತೂ ಮಂಡೆ ಕೆಟ್ಟೋಯ್ತು. ಏನು ಊಟ ಕಂಡಿದ್ದಂಗೆ ಮಾಡ್ತಿದ್ರು ಜನ ಅಂತೂ. ನನಗೆ ತಲೆ ಕೆಟ್ಟೋಗ್ಬಿಟ್ಟು ಊಟ ತೊಗೊಂಡೋಗಿ ಊಟ ತಿನ್ಕೊಂಡು ಬಂದಾದಮೇಲೆ ನಾನು ಇವಾಗ ವ್ಲಾಗ್ ಮಾಡ್ತೀನಿ. ಇಲ್ಲಿ ಜಾಗನೇ ಇರಲಿಲ್ಲ ಅವಾಗ ಇಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡೋದಕ್ಕೆ, ಅದಕ್ಕೆ ಇವಾಗ ತೆಗಿತಾ ಇದ್ದೀನಿ. ನನ್ನ ಫ್ರೆಂಡ್ ನೋಡಿ ಹೆಂಗೆ ಹೊಡಿತಾ ಇದ್ದಾಳೆ ಮಜ್ಜಿಗೆ. ಹೊಡಿ 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 ಹೊಡಿ, ಈ ಕಡೆ ನೋಡು ಅನ್ನೇ. ಅನ್ನೇ ಹೆಂಗೆ ಮಜ್ಜಿಗೆ ಹೊಡಿತಿದ್ದಾಳೆ ನೋಡಿ. ಹೊಡಿ ಹೊಡಿ, ಆಯ್ತು, ಒಂದು 5 ಗ್ಲಾಸ್ ಹೊಳ್ದು. ಫ್ರೆಂಡ್ ಪಾಯಸ ಹಾಕ್ಕೊತ ಇದ್ದಾಳೆ ಮತ್ತೊಂದು ಸತಿ ಹೊಡಿಯೋಕ್ಕೆ. ಅವಾಗೇನೋ ಪ್ಲೇಟಿಗೆ ಸ್ವಲ್ಪ ಹಾಕಿದ್ರು ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಗ್ಲಾಸಿಗೆ ಹಾಕೊಂಡು ಹೊಡಿತಾ ಕೂತಿದ್ದಾಳೆ. ನೋ ಕಾಮೆಂಟ್ಸ್. ಹೊಡಿ ಹೊಡಿ, ಈ ಕಡೆ ತಿರ್ಗೆ. ಇವರೇ ಗೋಪಿ ಅಣ್ಣ ಅಂತ ಹೇಳ್ಬಿಟ್ಟು. ಅಣ್ಣ ಅಡುಗೆ ಸೂಪರ್. ಎಸ್, ನಾವಾಗಲೇ ನಾವು ಓ, ಅಲ್ಲೊಂದು ಟೀಮ್ ಇದೆ ಅಲ್ವಾ? ಬಂದೆ ಸಾರಿ ಮಮ್ಮ, ಸಾರಿ. ಇಲ್ಲಿ ನಮ್ಮ ಗೋಪಿಣ್ಣನ ಟೀಮೇ ಇದೆ ಇಲ್ಲಿ. ಅರೇ ಇಲ್ಲಿ ಇವ್ರದ್ದು ಒಂದು ಟೀಮ್. ಅವ್ರು ನಾನು ಮಾತಾಡ್ಸಿದೆ ಅವಾಗ, ಹೇಳಿದ್ರಲ್ಲ. ಇಲ್ಲ ಅಡುಗೆ ಮಾಡಿರೋದು ಸಾಕಾಗಿತ್ತು. ಊಟ ಮಾತ್ರ ಬೆಂಕಿ. ಯೂಟ್ಯೂಬ್
ಸೂಪರ್ ಅಣ್ಣ, ಥ್ಯಾಂಕ್ ಯು. ಸೂಪರ್ ಅಂದರೆ ಸೂಪರ್. ಒಳ್ಳೆ ಅಡುಗೆ ಮಾತ್ರ ನಿಜ. ಹೆಂಗೆ ಮಾಡ್ತಾರೆ ಕೆಳ ಕಡೆ ಎಲ್ಲ, ಈ ಕಡೆ ಅಂತೂ ಸೂಪರಾಗಿತ್ತು, ಒಳ್ಳೆ ಟೇಸ್ಟ್, ಮಸ್ತ್. ಥ್ಯಾಂಕ್ ಯು, ಬಾಯ್ 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 ಬಾಯ್, ಸಿ ಯು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪಬ್ಲಿಕ್ ಆಗೋದು ಬೇಡ ನಾವು. ನೋಡಿ ಇಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಅಲ್ಲೇನೆ, ಇದು ಮರನ ಗಿಡ ಸಖತ್ತಾಗಿ ಬೆಳೆದೈತೆ, ಮಸ್ತಾಗಿದೆ. ತೋರಿಸ್ 3 ಗಂಟೆ ಆಯಿತು, ಇನ್ನೂ ನಡೀತಾ ಇದೆ. ಊಟ ಎಲ್ಲ ಮುಗೀತು. ಇಲ್ಲಿ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ಅವ್ರದ್ದೆಲ್ಲ ಊಟ ಆಯಿತು. ಹಾಗೆಯೇ ಯಾರ್ಯಾರು ಪೇಷಂಟ್ಸ್ ಇದ್ದಾರಲ್ಲ ಅವರೆಲ್ಲ ಇಲ್ಲಿ ಬಂದುಬಿಟ್ಟು ತೋರಿಸ್ಕೊತಾನೆ ಇದ್ದಾರೆ. ಇನ್ನು 3 ಗಂಟೆ ಆದ್ರೂ 2 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು, ಆದರೂ ಇಷ್ಟು ಜನ ಇದ್ದಾರೆ. ಅಲ್ಲೆಲ್ಲ ಏನು ಬ್ಲಡ್ ಚೆಕಪ್ ಅಂತ ಹೇಳ್ತಾ ಇದ್ದಾರಪ್ಪ. ಅಲ್ಲಿ ನಾನು ಹೋಗಲಿಲ್ಲ, ಅದಕ್ಕೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಹೊರಟಿದ್ದಾರೆ, ನಾವು ಹೊರಡ್ತಿದ್ದೀವಿ. ಆಟೋಗೆ ಕರೆದಿದ್ದಾಳೆ ನನ್ನ ಫ್ರೆಂಡ್, ಹೋಗುವ ನೋಡೋಣ. ನೆಕ್ಸ್ಟ್ ಟೈಮ್ ಆದರೆ ನಾನು ಸ್ಕೂಲ್ ಇದ್ದಾಗಲೇ ಬಂದು ಸ್ಕೂಲ್ ಲಾಗ್ ಮಾಡ್ಬೇಕಂತ ಇದ್ದೀನಿ. ನಾವು ಓದಿರೋ ಸ್ಕೂಲ್ ಅಲ್ವಾ, ಅದಕ್ಕೋಸ್ಕರ ಲಾಗ್ ಮಾಡಬೇಕು. ಎಲ್ಲ ಮಾಡಿದ್ದೀನಂತೆ, ನಾನು ಸ್ಕೂಲ್ ಲಾಗೇ ಮಾಡಿಲ್ಲ, ಇನ್ನು ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.